ತಾವು ಉತ್ತರ ಕನ್ನಡ ಉಸ್ತುವಾರಿ ಸಚಿವರಾಗಿದ್ದದನ್ನು ನೆನಪಿಸಿಕೊಳ್ತಾ ಇದ್ರು. ಉತ್ತರ ಕನ್ನಡದವರಿಂದನೇ ಒಂದು ಪ್ರಶ್ನೆ ಕೇಳುವಂತ ನನ್ನ ಮೇಲೆ ಒತ್ತಡ. ಬೇಡ್ತಿ ನದಿ ತಿರುವಿನ ವಿಷಯ ಆಗಲೂ ಕೂಡ ಹೆಚ್ಚು ಪ್ರತಿಭಟನೆಗೆ ಒಳಗಾಗಿತ್ತು, ತಾವು ಮೌನ ವಹಿಸಿದ್ರಿ ಅಂತ. ನಿರ್ಧಾರ ತಗೊಳ್ಳಿಲ್ಲ, ಒಂದು ಸ್ಪಷ್ಟವಾಗಿ ಹೇಳಬೇಕಾಗಿತ್ತು, ಇದರಿಂದ ಪರಿಸರಕ್ಕೆ ಹಾನಿ ಆಗುತ್ತೆ ಆಗೋದಿಲ್ಲ, ಏನೋ ಒಂದು ಹೇಳಬೇಕಾಗಿತ್ತು ಪೂಜಾರಿ ಅವರೇ. ಇಲ್ಲ, ಬೇಡ್ತಿ ನದಿ ತಿರುವಿನ ಯೋಜನೆಗಳು ಭಾಳ ದಿವಸಗಳಿಂದ ಬಂದಿರುವಂಥ ಪ್ರಸ್ತಾಪನೆಗಳು. ಅದಕ್ಕೆ ನಿಖರವಾದಂಥ ಅಭಿಪ್ರಾಯಗಳು ಬಂದಾಗ ಪರಿಸರದ ಅಭಿವೃದ್ಧಿ ಏನೇ ಇದ್ದರೂ ಕೂಡ ಪರಿಸರಕ್ಕೆ ಧಕ್ಕೆ ಆಗದಂತೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ನಿಲುವು. ಅದು ಯಾವುದೇ ಸರ್ಕಾರ ಆದರೂ ಸರ್ಕಾರ ಮಾಡಬೇಕು. ಕೆಲವು ಸಾರಿ ಡೆನ್ಮಾರ್ಕ್ ವರದಿ ಅಂತಿರಲ್ಲ ನೀವು, ಒಂದು ಜಿಲ್ಲೆಯಲ್ಲಿ ಇರುವಂಥ ಧಾರಣಾ ಶಕ್ತಿಗಳನ್ನು ಅಧ್ಯಯನ ಮಾಡಿ ಹೊಸ ಕೈಗಾರಿಕೆಗಳನ್ನು ತರಬೇಕು ಅಂತ ಹೇಳ್ತೇವಲ್ಲ, ಅದೇ ರೀತಿ ಒಂದು ನದಿ ಆಗಲಿ ಅಥವಾ ಬೆಟ್ಟ ಗುಡ್ಡ ಜರಿ ಆಗಲಿ ಅದನ್ನು ರೂಪವನ್ನು ಬದಲಿಸಬೇಕಾದ್ರೆ ಅದರಲ್ಲಿ ವೈಜ್ಞಾನಿಕವಾದ ವರದಿಯಲ್ಲಿ ಪರಿಸರಕ್ಕೆ ಹಾನಿ ಆಗದಂತೆ ಮಾಡಬೇಕು ಅನ್ನುವಂಥ ನಿಯಮಗಳಿದೆ. ನಾನು ಉಸ್ತುವಾರಿ ಮಂತ್ರಿಯಾಗಿ ಅದನ್ನೇ ಹೇಳಿದ್ದೆ ಆ ದಿವಸ. ನೀವು ಅಧ್ಯಯನ ವರದಿಗಳಲ್ಲಿ ತಜ್ಞರ ವರದಿಯಲ್ಲಿ ಈ ಬೇಡ್ತಿ ಯೋಜನೆ ಅನಾಹುತಗಳನ್ನು ಸೃಷ್ಟಿ ಮಾಡುತ್ತೆ ಅಂತ ಇದ್ದರೆ ಆ ಯೋಜನೆಗೆ ನಾವು ಅವಕಾಶ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಬದಲಾಗಿ ಅದರಿಂದ ಜನಹಿತಕ್ಕೆ ಅನುಕೂಲ ಆಗುತ್ತೆ, ಪರಿಸರ ಅತ್ಯಂತ ಕಡಿಮೆಯಲ್ಲಿ ಪೆಟ್ಟಾಗುತ್ತೆ ಅಂತ ಇದ್ದರೆ ಒಂದು ಸರ್ತಿ ಈ ತಜ್ಞರ ಜೊತೆಯಲ್ಲಿ ಮಾತಾಡಿ ಏನಾದರೂ ಅದಕ್ಕೆ ಬೇಕಾದಂಥ ರೂಪುರೇಖೆಗಳನ್ನು ಸಿದ್ಧಪಡಿಸ್ಬೋದು ಅಂತ ಹೇಳಿದೆ. ಕೆಲವು ಸಾರಿ ಕೆಲವು ಯೋಜನೆಗಳು ಜನಹಿತಕ್ಕೆ ಅತ್ಯಂತ ಪೂರಕವಾಗಿ ಕಡಿಮೆ ಪರಿಸರಕ್ಕೆ ಹಾನಿಯಾದರೆ, ಕೆಲವು ಯೋಜನೆಗಳು ಜನಹಿತಕ್ಕೆ ಮಾರಕವಾಗಿ ಪರಿಸರಕ್ಕೂ ಮಾರಕವಾಗಿ ಮುಂದಿನ ತಲೆಮಾರಿಗೆ ತೊಂದರೆ ಆಗುವಂಥದ್ದಿದ್ದರೆ ಆ ಯೋಜನೆಯನ್ನು ನಾವು ತರಬಾರ್ದು. ಆದರೆ ಅಧ್ಯಯನ ಮಾಡದೆ ಮಾತಾಡೋದು ಅಪರಾಧ ಆಗುತ್ತೆ ಅಂತ ಹೇಳಿದೆ ನಾನು. ನನ್ನ ರೀಡಿಂಗು ಸರ್, ಕಳೆದ ಮೂರನೇ ಅವಧಿಯನ್ನು ನೋಡ್ತಾ ಇದ್ದೀವಿ ನರೇಂದ್ರ ಮೋದಿ ಅವ್ರದ್ದು. ಈ ಸಲ ವಿಪಕ್ಷ ಹೆಚ್ಚು ರಚನಾತ್ಮಕವಾಗಿದೆ ಹಿಂದಿನ 2 ಟರ್ಮಿಗೆ ಕಂಪೇರ್ ಮಾಡಿದ್ರೆ. ಬೇರೆ ಬೇರೆ ಕಾರಣ, ಸಂಖ್ಯೆಯ ಕಾರಣಕ್ಕೂ ಇರ್ಬೋದು, ಅವರು ಹೆಚ್ಚು ಆಕ್ಟಿವ್ ಆಗಿದ್ದಾರೆ, ಹೆಚ್ಚು ರಚನಾತ್ಮಕವಾಗಿದ್ದಾರೆ, ಹೆಚ್ಚು ಚರ್ಚೆಗಳಲ್ಲಿ ಭಾಗಿಯಾಗ್ತಿದ್ದಾರೆ ಅಂತ ನನ್ನ ಫೀಲಿಂಗು. ನಿಮ್ಗೇನು ಅನ್ಸುತ್ತೆ? ಇಲ್ಲ, ಈಗ ಈ ಸದನದಲ್ಲಿ ನಾನಿದ್ದೆ, 1.5 ವರ್ಷಕ್ಕಿಂತ ಜಾಸ್ತಿ ಆಯ್ತಲ್ಲ ನಾನಿದ್ದೆ. ನಾನು ಇಲ್ಲಿ ಎಲ್ಲ ನೋಡಿದ್ದೆ ಈ ಯಾವ ರೀತಿ ರಾಜಕೀಯವಾಗಿ ಯಾವುದೋ ಒಂದು ಬಿಲ್ ಬಂದಾಗ ಯಾರು ಹೆಚ್ಚು ಚರ್ಚೆ ಮಾಡಬೇಕು, ಯಾರು ಮೊದಲಾಗಿ ಅವಕಾಶವನ್ನು ಪಡಿಬೇಕು, ಬಿಲ್ಲಿನಲ್ಲಿ ಯಾವ ವಿಷಯದ ಬಗ್ಗೆ ಹೆಚ್ಚು ಮಾತಾಡಬೇಕು, ಮತ್ತು ಆ ಬಿಲ್ಲನ್ನು ಮಾತಾಡಿದ ನಂತರ ಹೊರಬಂದಂಥ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಮೀಡಿಯಾದವರಿಗೆ ಯಾವ ರೀತಿ ಬ್ರೀಫ್ ಮಾಡಬೇಕು ಅಂತ ಇದೆಯಲ್ಲ ಇರುತ್ತೆ ಸಾಮಾನ್ಯವಾಗಿ. ಅದನ್ನೆಲ್ಲವನ್ನು ಮಾಡಲಿಕ್ಕೂ ಅವಕಾಶಗಳಿದೆ. ಆದರೆ ಹಿಂದೆ ನಾನು ಖುದ್ದಿಲ್ಲದೆ ಇದ್ದರೂ ಕೂಡ ಮಾಧ್ಯಮದಲ್ಲಿ ಏನೇನಾಗಿದೆ ಅಂತ ನಮ್ಗೆ ಗೊತ್ತಿರುತ್ತೆ. ಈ ಸದನದಲ್ಲಿ ಅಂತೂ ಅಂದರೆ ಈ ಅವಧಿಯಲ್ಲಿ ವಿಪಕ್ಷಗಳು ಸಂಖ್ಯೆಗಳು ಜಾಸ್ತಿ ಇದೆ, ಅದನ್ನು ನಾನು ಅಲ್ಲ ಅಂತ ಹೇಳಿಲ್ಲ. ಆದರೆ ವಿನಾಕಾರಣ ಆರ್ಭಟ ಮಾಡೋದು, ವಿನಾಕಾರಣ ಬಾವಿಗಿಳಿಯುವುದು, ವಿನಾಕಾರಣ ಪ್ರತಿರೋಧ ಮಾಡೋದು, ವಿನಾಕಾರಣ ಧಿಕ್ಕಾರ ಹಾಕುವಂಥದ್ದು ಮತ್ತು ಸದನವನ್ನು ನಡೀಲಿಕ್ಕೆ ಬಿಡದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಈ ಸಾರಿ ಹೆಚ್ಚು. ಆದರೆ ವಿಷಯದ ಮೇಲೆ ಚರ್ಚೆ ಮಾಡಬೇಕು. ಈಗ ವಾದದಲ್ಲಿ 2 ವಿಧ, ಒಂದು ವಾದದ ಮೂಲಕ ಬಲವಂತ, ಮತ್ತೊಂದು ಗಲಾಟೆ ಮೂಲಕ ಬಲವಂತ. ಈ ಗಲಾಟೆ ಮೂಲಕ ಬಲವಂತ ಮಾಡ್ತಾ ಇರೋದು ರಾಜಕೀಯವಾಗಿ ಮತ್ತು ಪ್ರಜಾಪ್ರಭುತ್ವದಲ್ಲಿ ಗೌರವ ತರುವುದಿಲ್ಲ. ವಾದದ ಮೂಲಕ ನೀನು ತಪ್ಪು ಮಾಡಿದಿ, ನೀನು ಹೀಗೆ ತಪ್ಪು ಮಾಡಿದಿ ಅಂತ ವಾದದ ಮೂಲಕ ಕಟ್ಟಿಯಾಗುವಂಥ ಸಂಪ್ರದಾಯಕ್ಕೆ ಸದನ ಹೆಚ್ಚು ಉತ್ತೇಜನವನ್ನು ಕೊಡುತ್ತೆ ಮತ್ತು ಶಕ್ತಿ ಕೊಡುತ್ತೆ. ಇವತ್ತು ಪ್ರತಿಪಕ್ಷವಾಗಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ವಾದದ ಬಲವಂತ ಮಾಡ್ತಾ ಇಲ್ಲ, ಗಲಾಟೆ ಬಲವಂತ ಮಾಡ್ತೇವೆ. ನೀವು ದಿಲ್ಲಿಲಿ ಕೂತ್ಕೊಂಡು ಇಲ್ಲಿ ಸದನ ನಡೆಯೋದು ನೋಡ್ತಿರಲ್ಲ, ಈಗ ಇಲ್ಲಿ ಕರ್ನಾಟಕದಲ್ಲಿ ನಡೆಯೋದು ವಿಪಕ್ಷವಾಗಿ BJP ಅವ್ರು ಚೆನ್ನಾಗಿ ಮಾಡ್ತಿದ್ದಾರಾ? ಅಲ್ಲ, ನಮ್ಮ ದೃಷ್ಟಿಯಲ್ಲಿ ಚೆನ್ನಾಗಿ ಮಾಡ್ತಿದ್ದೇವೆ. ಆದರೆ ಯಾವುದನ್ನು ಹಿಡ್ಕೊಂಡು ಹೋರಾಟ ಮಾಡಬೇಕು ಅನ್ನೋದೇ ನಮಗೆ ಕನ್ಫ್ಯೂಸ್ ಸ್ವಲ್ಪ. ಯಾಕೆ ದಿವಸಕ್ಕೆ 2 ಹಗರಣ ಬರುತ್ತೆ, ಯಾರನ್ನ ಹಿಡ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಿಲ್ಲ ನಮಗೆ. ಯಾವುದೋ ಒಂದು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು, ಇಡೀ ರಾಜ್ಯದಲ್ಲಿ ಇದ್ರ ಬಗ್ಗೆ ಒಂದು ಆಂದೋಲನ ರೂಪಿಸೋಣ ಅಂತೇಳಿ ನೋಡಿದರೆ ಮತ್ತೊಂದು ಅದಕ್ಕಿಂತ ದೊಡ್ಡ ಅನಾಹುತ ಮಾಡಿಬಿಡ್ತಾರೆ. ವಾದಗಳ ಮಧ್ಯದಲ್ಲೂ ಕೂಡ ಈ ಬೈರೇಗೌಡರಂಥ ಸ್ವಲ್ಪ ಚುರುಕಿನ ಮಂತ್ರಿಗಳು ಇವರೆಲ್ಲ ಇರುವಾಗ ಈ ಒಂದು ಆಡಳಿತದ ಮೇಲೆ ಇಷ್ಟೊಂದು ಆರೋಪ ಬರ್ತದೆ ಅಂತ ನನಗನ್ಸಿರಲಿಲ್ಲ. ಸಿದ್ದರಾಮಯ್ಯನಿಗೆ ಅನುಭವ ಇದೆ, DK ಸಂಘಟನೆ ಶಕ್ತಿ ಇದೆ, ಆದರೆ ದಿವಸಕ್ಕೊಂದು ಅನಾಹುತ ಮಾಡಿಕೊಳ್ಳುವಂಥ ಅವಶ್ಯಕತೆಗಳೇನಿತ್ತು ಅಂತ ನನಗೆ ಅನಿಸುತ್ತೆ. ಹಾಗಾಗಿ ಪ್ರತಿಪಕ್ಷವಾಗಿ ನಾವು ಮೇಲ್ಮನೆಯಲ್ಲಿ ಕೆಳಮನೆಯಲ್ಲಿ ಯಾವ ಹೋರಾಟ ಮೊದಲು ತಗೊಳ್ಬೇಕಂತ ಗೊತ್ತಿಲ್ಲದಿರುವಷ್ಟು ಅನಾಹುತಗಳನ್ನು ಆಡಳಿತ ಪಕ್ಷ ಇವತ್ತು ಮಾಡ್ತಾ ಇದೆ. ಆ ಕಾರಣಕ್ಕೆ ನಮಗೆ ಕನ್ಫ್ಯೂಸ್ ಇರ್ಬೋದು, ಆದರೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.